ಇವತ್ತು ಇಂಡಿಯಾದಲ್ಲಿ ತುಂಬ ಜನ ಮಾತಾಡ್ತಾ ಇರುವಂತಹ ಒಂದು ಸುದ್ದಿ ಅಂದರೆ ತನ್ನ ಗಂಡ ಹೆಂಡತಿನ ಕೊಂದು ಕುಕ್ಕರಲ್ಲಿ ಬೇಯಿಸಿ ಎಸ್ತಿರುವಂಥ ಘಟನೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ನೀವೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ಇಂಟ್ರೆಸ್ಟ್ ವಿಡಿಯೋಗಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೈ ನೇಮ್ ಇಸ್ ವಾಸು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯಕ್ಕೆ ಬರೋಣ. ತನ್ನ ಹೆಂಡತಿನ ಕತ್ತರಿಸಿ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅವಳ ಬಾಡಿನ ಪುಡಿ ಪುಡಿ ಮಾಡಿಬಿಟ್ಟು ಮಿಕ್ಸಿಲಿ ಆ ಮಾಂಸನ ಅರೆದುಬಿಟ್ಟು ಅದನ್ನು ಕುಕ್ಕರಲ್ಲಿ ಬೇಯಿಸಿ ಇವನು ಆ ಮಾಂಸನ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಎಸಿತಾನೆ. ಅಂದರೆ ಯಾವುದೇ ಸಾಕ್ಷಿಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ. ಯಾಕೆ ಈ ಸಾಕ್ಷಿಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ ಅಂತಂದರೆ, ಮುಂದೆ ಪೊಲೀಸ್ನವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದೆಲ್ಲ ಗೊತ್ತಾದರೆ ಮತ್ತೆ ಇವನು ಒಳಗಡೆ ಹೋಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಬ್ರೂಟಲ್ ಆಗಿ ತನ್ನ ಹೆಂಡತಿನೇ ಕೊಲೆ ಮಾಡಿರ್ತಾನೆ. ಸೊ ವಿಷಯ ಏನಂತ ಹೇಳಿದ್ರೆ, ಇವನ ಹೆಸರು ಗುರುಮೂರ್ತಿ ಅಂತ. 45 ವರ್ಷ ವಯಸ್ಸಾಗಿರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್. ಪ್ರೆಸೆಂಟ್ಲಿ ಈಗ ಅವನು DRDO ಸರ್ವಿಸ್ ಮಾಡ್ತಿರ್ತಾನೆ. DRDO ಸರ್ವಿಸ್, ಸೆಕ್ಯೂರಿಟಿ ಸರ್ವಿಸ್ ಮಾಡ್ತಿರ್ತಾನೆ. ಸೊ ಇವನು ತನ್ನ ಹೆಂಡತಿನ ಯಾವ ರೀತಿ ಕೊಂದ, ಇವನು ತನ್ನ ಹೆಂಡತಿನ ಕೊಂದಿರೋ ರೀತಿ ನೋಡ್ಬಿಟ್ರೆ ಇಡೀ ಇಂಡಿಯಾನೇ ಶಾಕ್ ಆಗಿದೆ. ಯಾಕಂತ ಹೇಳಿದ್ರೆ, ತಾನೇ ಲವ್ ಮಾಡಿ ಮದುವೆ ಮಾಡಿರುವಂಥ ಹೆಂಡತಿನ ಇಷ್ಟು ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ಸೊ ಈ ಕೊಲೆ ಬಗ್ಗೆ ಕೇಳಿದವರಿಗೆ ಮೈಯೆಲ್ಲ ಚುಮ್ಮನ್ನುತ್ತೆ. ಯಾಕಂತ ಹೇಳಿದ್ರೆ, ಈ ಥರ ಮನಸ್ಥಿತಿ ಒಂದು ಹೆಂಡತಿನ ಅಥವಾ ತನ್ನ ಹೆಂಡತಿ ಜೊತೆ ಸುಮಾರು 15 ವರ್ಷ ಸಂಸಾರ ಮಾಡಿ ಈಗ ಹೆಂಡತಿನ ಈ ರೀತಿ ಕೊಲೆ ಮಾಡಲಿಕ್ಕೆ ಹೇಗೆ ಮನಸ್ಸು ಬಂತು ಅಂತ ಇಡೀ ಇಂಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಅದು ಕೊಲ್ಲಿಕ್ಕೆ ಹೇಗೆ ಮನಸ್ಸು ಬಂತು? ಬಿಕಾಸ್ ಎವ್ರಿ ಒನ್ ಈಸ್ ಆಸ್ಕಿಂಗ್ ದ ಕ್ವಶನ್, ಹೌ ಇಟ್ ಈಸ್, ಹೇಗೆ, ಏನಾಗಿ ಅಂಥದ್ದು ಈ ಹೆಂಡತಿನ ಈ ರೀತಿ ಬ್ರೂಟಲ್ ಆಗಿ ಕೊಲೆ ಮಾಡೋ ಕಾರಣ ಏನಿರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ವಿಷಯ ಏನಂದರೆ, ಸಂಕ್ರಾಂತಿ ಹಬ್ಬದ ದಿನ ತನ್ನ ಮಕ್ಕಳನ್ನು ತನ್ನ ಅತ್ತೆ ಮನೆಗೆ, ಅಂದರೆ ಹೆಂಡತಿ ಮನೆಗೆಲ್ಲ ಕಳಿಸಿದ್ದಾನೆ ಹಬ್ಬ ಸೆಲೆಬ್ರೇಷನ್ ಮಾಡಲಿಕ್ಕೆ. ಸೊ ಇವಳು ಮನೇಲಿ ಒಬ್ಬಳೇ ಇರ್ತಾಳೆ. ಇವನೇನು ಮಾಡ್ತಾನೆ, ಆ ಟೈಮಲ್ಲಿ ಹೆಂಡತಿ ತನ್ನ ಮಕ್ಕಳನ್ನು ಮನೆಗೆ ಕಳಿಸಿರ್ತಾನೆ. ಕಳಿಸಿ ಆ ದಿನನೇ ಇವನು ತನ್ನ ಹೆಂಡತಿನ ಕೊಲೆ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಹೆಂಡತಿ ಕೆಲಸ ಮಾಡೋ ಟೈಮಲ್ಲಿ ಹಿಂದ್ಗಡೆಯಿಂದ ಬಂದು ದೊಡ್ಡ ರಾಡಿಂದ ತಲೆಗೆ ಹೊಡಿತಾನೆ. ಹೊಡೆದ ನಂತರ ಸ್ಪಾಟ್ ಡೆತ್ ಆಗ್ತಾಳೆ ಹೆಂಡತಿ. ಆ ಹೆಂಡತಿನ ಬಾಡಿನ ಫಸ್ಟು ಬಾತ್ರೂಮಿಗೆ ತಗೊಂಡೋಗ್ಬಿಟ್ಟು ಹೇಗೆ ಕಡಿತಾನೆ ಅಂತಂದರೆ, ಫುಲ್ಲು ಚಿಕ್ಕದಾಗಿ, ಈಗ ಮಟನ್ ಶಾಪಲ್ಲಿ ಮಟನ್ ಕಡಿತೀವಲ್ಲ ಆ ರೀತಿ ಕಡಿದ್ಬಿಟ್ಟು ಪ್ರತಿಯೊಂದು ಮೂಳೆನೂ ಸಹ ನಿಯರ್ಲಿ ತಗೊಳ್ಳಿಕ್ಕೆ 2 ರಿಂದ 3 ದಿನ ತಗೊಂಡಿದ್ದಾನೆ. ಆಯಿತಾ? ಕಟ್ ಮಾಡಿಬಿಟ್ಟು ಆ ಮಾಂಸನ ಚೆನ್ನಾಗಿ ಜಜ್ಜಿದ್ದಾನೆ. ಈ ಇದಿರುತ್ತಲ್ವ ಕಲ್ಲು, ಈಗ ನಮ್ಮ ಹಳ್ಳಿಲೆಲ್ಲ ಯೂಸ್ ಮಾಡುವಂಥ ಖಾರ ಕಲ್ಲೆಲ್ಲ ಇರ್ತದೆ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಆ ಮಾಂಸವನ್ನು ಅರೆದು ಬಿಟ್ಟು, ಯಾಕಂದರೆ ಮೂಳೆಗಳಿದ್ರೆ ಮೂಳೆಗಳು ಐಡೆಂಟಿಫೈ ಮಾಡ್ತಾರೆ, DNA ಟೆಸ್ಟ್ ಮಾಡಿದ್ರೆ ಗೊತ್ತೇ ಆಗುತ್ತೆ. ಸೊ ಅದನ್ನ ಏನು ಮಾಡಿದ್ದಾನೆ ಅಂದರೆ, ಚೆನ್ನಾಗಿ ಪುಡಿ ಮಾಡಿ ಅದನ್ನು ಮತ್ತು ಆ ಮಾಂಸನ, ಅಂದರೆ ಆ ಹೆಂಡತಿ ಮಾಂಸನ ಮಿಕ್ಸಿಗೆ ಹಾಕ್ಬಿಟ್ಟು ಅರೆದಿದ್ದಾನೆ. ಫುಲ್ ಅರೆದು ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ದಾನೆ. ಬೇಯಿಸ್ಬಿಟ್ಟು ಆ ಮಾಂಸನ ತಗೊಂಡೋಗ್ಬಿಟ್ಟು ಎಲ್ಲಿಗೆ, ಕೆರೆ ಹತ್ರ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಚೆಲ್ಲಿದ್ದಾನೆ. ಇಷ್ಟೆಲ್ಲ ಪ್ರಾಸೆಸ್ ನಡಿಬೇಕಾದ್ರೆ ಮಿನಿಮಮ್ 2 ರಿಂದ 3 ದಿನ, ಆಯಿತಾ? ಮಿನಿಮಮ್ 2 ರಿಂದ 3 ದಿನ ತಗೊಂಡಿದೆ. ಸೊ ಈಗ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ಮನೆ ಸುತ್ತಮುತ್ತದಲ್ಲಿ ತುಂಬ ಜನಗಳಿದ್ದಾರೆ, ಹೌದಲ್ವಾ? ತುಂಬ ಜನಗಳಿರೋ ಟೈಮಲ್ಲಿ ಆ ಜನಗಳಿಗೆ ಸ್ಮೆಲ್ ಬರಬಾರ್ದು. ಅಂದರೆ ಒಂದು 2 ದಿನಕ್ಕೆ ಒಂದು ದಿನಕ್ಕೆ ಬಾಡಿ ಡಿಕಂಪೋಸ್ ಆಗ್ತಾ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿದ್ದಾನೆ ಅಂದರೆ, ಈ ಸೈಕೋ ಯಾವುದೇ ಅವಶ್ಯಕತೆ, ಅಂದರೆ ಯಾವುದೇ ತನಗೇನು ಗೊತ್ತಿಲ್ಲದೆ ಇರುವಂತಹ, ಮುಂದೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋಂತಹ ಪಾಪ ಒಂದು ನಾಯಿನ ಕೊಂದುಬಿಟ್ಟು ಅಲ್ಲೇ ಬಿಸಾಡಿದ್ದಾನೆ. ಯಾರಾದರೂ ಕೇಳಿದ್ರೆ ಏನು ಸ್ಮೆಲ್ ಬರ್ತದೆ ಅಂತ ಕೇಳಿದ್ರೆ ನಾಯಿನ ತೋರಿಸ್ಲಿಕ್ಕೆ. ಸೊ ಈ ಥರ ವೆಲ್ ಪ್ಲ್ಯಾನ್ ಮಾಡಿದ್ದಾನೆ. ಅದಾದ ನಂತರ ತುಂಬ ಸರ್ಚ್ ಮಾಡಿದ್ದಾನೆ, ಅಂದರೆ ಇಂಟರ್ನೆಟ್ಟೆಲ್ಲ ಸರ್ಚ್ ಮಾಡಿದ್ದಾನೆ. ಈಗ ಬಾಡಿ ಡಿಕಂಪೋಸ್ ಹೇಗೆ ಮಾಡೋದು, ಅದು ಯಾವ ರೀತಿ ಕೆಮಿಕಲ್ ಹಾಕಬೇಕು, ಅಥವಾ ಮನೇಲಿ ಸುತ್ತಮುತ್ತ ಸ್ಮೆಲ್ಲು ಅಥವಾ ಬ್ಲಡ್, ಈ ಟೈಲ್ಸಲ್ಲೆಲ್ಲ ಬಿದ್ದರೆ ಬ್ಲಡ್ಡನ್ನ ಯಾವ ರೀತಿ ಕ್ಲೀನ್ ಮಾಡೋದು, ಆ ರೀತಿ ತುಂಬ ವಿಷಯಗಳ ಬಗ್ಗೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಯಾವುದೇ ಕೆಮಿಕಲ್ ಬೇಕು ಆ ಕೆಮಿಕಲ್ನ ಅಂಗಡಿಲಿ ಹೋಗಿ ತಂದಿದ್ದಾನೆ. ಸೊ ಮನೆಯಲ್ಲಿ ಅಂದರೆ ಈಗ
ಅತ್ತೆ ಮನೆಯಲ್ಲಿ ಅಂದರೆ ತನ್ನ ಹೆಂಡತಿ ಮನೆಯಲ್ಲಿ ಅವರಿಗೊಂದು ಕೇಳ್ತಾರೆ, ಬರೀ ಮಕ್ಕಳನ್ನ ಮಾತ್ರ ಕಳಿಸಿದಾನೆ, ಮಗಳನ್ನ ಯಾಕೆ ಕಳಿಸಿಲ್ಲ ಹಬ್ಬಕ್ಕೆ ಅಂತ. ಸೊ ಕೇಳ್ತಾರೆ. ಅದಕ್ಕೆ ಅವರು ಕೇಳ್ತಾರೆ ಎಲ್ಲಿ ಒಂದು ಮಗಳು. ಇವನು ಎಂತ ಮಾಡಿದ್ದಾನೆ ಅಂದರೆ ಅತ್ತೆ ಮನೇಲಿ ಕೇಳ್ತಾರೆ ಮಗಳು ಯಾಕೆ ಬರಲಿಲ್ಲ ಏನು ಅಂತ. ಅದಕ್ಕೆ ಇವನು ಏನು ಮಾಡಿದ್ದಾರೆ ಅಂದರೆ, ಇವತ್ತು ನಮಗೊಂದು ಜಗಳ ಆಗಿದೆ, ಅದಕ್ಕೆ ನಾನು ಸಿಟ್ಟು ಬಂದು ಬೈದೆ, ಅವಳನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು. ಹೋದ್ಲು, ಎಲ್ಲೋದ್ಲೋ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆ ನಂತರ ಇವರಿಗೆ ಮನೆಯವರಿಗೆ ಸಂಶಯ ಬರುತ್ತೆ, ಅಂದರೆ ಹೆಂಡತಿ ಮನೆಯವ್ರಿಗೆ ಸಂಶಯ ಬರುತ್ತೆ. ಇವ್ರು ಸೀದಾ ಏನು ಮಾಡ್ತಾರೆ, ಮಕ್ಕಳು ಕೇಳ್ತಾರೆ ಅಮ್ಮ ಎಲ್ಲೋಯ್ತು ಯಾಕೆ ಕಾಣ್ತಿಲ್ಲ ಅಂತ. ಆಮೇಲೆ ಸಂಶಯ ಬರುತ್ತೆ. ಇವರು ಅಂದರೆ ಮಾವ, ಅತ್ತೆ ಮತ್ತು ಆ ಮಕ್ಕಳು, ಸಣ್ಣ ಮಕ್ಕಳು ಎಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ ನಂತರ ಪೊಲೀಸ್ನವರು ಬಂದು ವಿಚಾರಣೆ ಮಾಡ್ತಾರೆ. ಬಟ್ ವಿಚಾರಣೆ ಮಾಡಿದ ನಂತರ ಅವರಿಗೆ ಇವನು ಮೊದಲೇ ಏನು ಪ್ಲ್ಯಾನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ಅವ್ರು ಏನೇ ವಿಷಯ ಕೇಳಿದ್ರು ಕೋರ್ಟಿಗೆ ಹೋದರೆ ಇವನೇ ಹೆಂಡ್ತಿನ ಸಾಯಿಸಿದ್ದಾನೆ ಅಂತ ಹೇಳಲಿಕ್ಕೆ ಏನಾದ್ರು ಸಾಕ್ಷಿ ಬೇಕೇ ಬೇಕು. ಬಟ್ ಈ ಸಾಕ್ಷಿ ನಾಶ ಆದರೆ ಅವನ್ನ ಯಾವುದೇ ರೀತಿ ಬಂಧನಕ್ಕೆ ಒಳಗಡಿಸಲ್ಲ. ಸೊ ಅದರಿಂದ ಇವನೇನು ಮಾಡಿದ್ದಾನೆ, ಈ ರೀತಿ ವೆಲ್ ಪ್ಲ್ಯಾನ್ ಮಾಡಿದ್ದಾನೆ. ಅಂದರೆ ಕೆಮಿಕಲ್ ತಂದಿರ್ಬೋದು ಅಥವಾ ಬಾಡಿನ ಡಿಕಂಪೋಸ್ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ದಾನೆ. ಒಂದು ಎಂತ ಹೇಳ್ತೀವಿ, ಪಕ್ಕಾ ಒಂದು ವೆಲ್ ಪ್ಲ್ಯಾನ್ ಮಾಡಿರುವಂತಹ ಇವನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ, ಪಕ್ಕ ಒಂದೇ ಒಂದು ಸುಳಿವು ಕೂಡ ಸಿಗದಿರುವಾಗಿ ಎಲ್ಲ ಸಾಕ್ಷಿ ನಾಶ ಮಾಡಲಿಕ್ಕೆ ಏನೇನು ಬೇಕು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾನೆ. ಬಟ್ ಇವ್ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಮನೆಗೆ ಬಂದು ಎಲ್ಲ ಸರ್ಚ್ ಮಾಡ್ತಾರೆ. ಎಲ್ಲರ ಬಗ್ಗೆ ಸರ್ಚ್ ಮಾಡಿದ ನಂತರ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ಬಿಲ್ಡಿಂಗಲ್ಲಿ ಅಂದರೆ ಆ ಕಮ್ಯುನಿಟಿಯಲ್ಲಿ, ಆ ಅಪಾರ್ಟ್ಮೆಂಟಲ್ಲಿ CC ಕ್ಯಾಮ್ರಾ ಇರುತ್ತೆ. CC ಕ್ಯಾಮ್ರಾ ಚೆಕ್ ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ, ಹೆಂಡತಿ ಮಕ್ಕಳನ್ನ ಹೊರಗಡೆ ಅಂದರೆ ಯಾರಂದರೆ ಅವರ ಮನೆಗೆ ಕಳಿಸ್ಬಿಟ್ಟು ಒಳಗಡೆ ಬಂದಿರೋದು ಮಾತ್ರ ಇರುತ್ತೆ, ಹೊರಗಡೆ ಹೋಗಿರೋದು ವಿಷಯನೇ ಗೊತ್ತಿಲ್ಲ. ಅಂದರೆ ಹೇಗೆ ಅಂದರೆ, ಈಗ ಜಗಳ ಮಾಡ್ಕೊಂಡವರು ಮನೆ ಬಿಟ್ಟು ಹೋಗ್ತಾರೆ, ಮನೆ ಬಿಟ್ಟು ಹೋಗಿದ್ದು ಮತ್ತೆ ಬಂದಿದ್ದು ಗೊತ್ತಾಗುತ್ತೆ CCಯಲ್ಲಿ. ಬಟ್ ಹೆಂಡತಿ ಏನು ಮಾಡಿದ್ರು, ಒಳಗಡೆ ಹೋಗಿದ್ದು ಹೆಂಡತಿ ಹೊರಗಡೆ ತಿರುಗಾಡಿದ್ದು ನೋಡೇ ಇಲ್ಲ. ಮತ್ತು ಈ ಗಂಡ ಅರ್ಧ ಗಂಟೆಗೆ ಅದೇ ಈಗ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದೆ, ಕೆಲವೊಮ್ಮೆ ಕೆಮಿಕಲ್ಸ್ ಇರ್ಬೋದು, ಮತ್ತು ಇವನು ಪ್ರತಿಯೊಂದು ಏನೇನು ಹೋಗಿ ಹೊರಗಡೆ ಹೋಗಿ ತರ್ತಿದ್ದ, ಇವನು ಹೊರಗಡೆ ಹೋಗಿ ಒಳಗಡೆ ಬರೋದು ಮಾತ್ರ ಇತ್ತು. ಬಿಟ್ಟರೆ ಹೆಂಡತಿ ಹೊರಗಡೆ ತಿರುಗಾಡಿರೋದು, ಕಾರಿಡಾರ್ ತಿರುಗಾಡಿರೋದು ಯಾವುದೇ ವಿಡಿಯೋ ಸಿಗಲಿಲ್ಲ. ಸೊ ಅದರಿಂದ ಇವನನ್ನ ಏನು ಮಾಡ್ತಾರೆ ಅಂತಂದರೆ, ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸರು ಕೇಳ್ತಾರೆ ಕೊಲೆಗೆ ರೀಸನ್ ಏನು ಅಂತ. ಅವನು ಹೇಳ್ತಾನೆ, ನನಗೆ ಅನುಮಾನ ಇತ್ತು ಇವಳು ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ. ಸೊ ಅಫೇರ್ ಇಟ್ಕೊಂಡಿದ್ರೆ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಬೇಕಿತ್ತು, ಬಟ್ ಈ ರೀತಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ಇವನ ಹತ್ರ ಅಫೇರ್ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿರಲಿಲ್ಲ, ಸಾಕ್ಷಿಗಳು ಏನೂ ಇರಲಿಲ್ಲ. ತುಂಬ ಮುಗ್ಧೆ ಆಗಿದ ಅವನ ಹೆಂಡ್ತಿನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಒಂದು ಹೆಂಡ್ತಿನ ಈ ರೀತಿ ಬರ್ಬರವಾಗಿ ಕೊಲೆ ಮಾಡಲಿಕ್ಕೆ ಯಾವ ರೀತಿ ಮನಸ್ಸು ಬಂದಿದೆ ಅಂತ ಗೊತ್ತಿಲ್ಲ. ಜಸ್ಟ್ ಅಫೇರ್ ಇದೆ ಅನ್ನೋ ಒಂದು ಅನುಮಾನ ತಲೆಗೆ ಬಂದ ನಂತರನೇ ಈ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ಇವನ ಮೈಂಡ್ ಎಷ್ಟು ವೀಕ್ ಆಗಿರಬೇಡ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಎಲ್ಲ ಬಿಚ್ಚಿಟ್ಟ, ಏನೇನಾಯಿತು, ಯಾವ ರೀತಿ ಮಾಡಿದೆ, ನಾನು ಈ ಥರ ಕೊಲೆ ಮಾಡಿದೆ, ಯಾಕೆ ಕೊಲೆ ಮಾಡಿದೆ ಅಂತ. ಅಂದರೆ ಈ ಕೊಲೆಗೆ ವಿಷಯ ಸಂಬಂಧಿಸಿದಂತೆ ಏನೂ ಸಂಬಂಧ ಇಲ್ದಿರೋ ಪಾಪ ನಾಯಿನೂ ಕೂಡ ಸತ್ತೋಯ್ತು. ಇವನು ಯಾವ ರೀತಿ ಸೈಕೋ ಕಿಲ್ಲರ್ ಆಗಿದ್ದಾನೆ ಅಂತಂದರೆ, ತಾನು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಂದು ಪ್ರಾಣಿನ ಬಲಿ ಕೊಟ್ಟು ಆ ಬಲಿ ಮುಖಾಂತರ ತಪ್ಪಿಸ್ಕೊಳ್ಳಿಕ್ಕೆ ನೋಡಿದ್ದಾನೆ. ಬಟ್ ಯಾವುದು ಕರೆಕ್ಟಾಗಿ ವರ್ಕ್ ಆಗಿಲ್ಲ. ಕೊನೆಗೂ ಹೈದರಾಬಾದ್ ಪೊಲೀಸವರು ಇವನ್ನ ಬಂಧಿಸಿಬಿಟ್ಟು ಜೈಲಲ್ಲಿ ಹಾಕಿದ್ದಾರೆ. ಸೊ ಆದರೂ ಈಗಿನ ಮನಸ್ಥಿತಿ ಹೇಗಿದೆ ಅಂತಂದರೆ, ಈಗಿನ ಸಮಾಜ ನೋಡ್ತಾ ಇದ್ರೆ ಈ ಕೊಲೆ ಮಾಡೋದು ಇಷ್ಟೊಂದು ಈಸಿನಾ? ಮೊನ್ನೆ ನೋಡಿದ್ರೆ ಕೇರಳದಲ್ಲಿ ಲವ್ವರಿಗೆ ವಿಷ ಕೊಟ್ಬಿಟ್ಟು ಹಂತವಾಗಿ ಸಾಯಿಸಿದ್ಲು. ಇವ್ರು ನೋಡಿದರೆ ಹೆಂಡತಿನ ಕಟ್ ಮಾಡಿ ಈ ರೀತಿ ಕ್ರೂಯಲ್ ಆಗಿ ಸಾಯಿಸಿದ್ದಾನೆ. ಮತ್ತು ಉತ್ತರ ಭಾರತದ ಕಡೆ ಲವ್ವರ್ನ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ. ಈ ರೀತಿ ನಡೀತಾ ಇದ್ದರೆ ಎಲ್ಲಿ ಹೋಗ್ತಿದೆ ನಮ್ಮ ದೇಶ? ನನಗನ್ಸಿದ ಪ್ರಕಾರ ನೀವು ಯಾವುದಾದ್ರೂ ಒಂದು ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಸೊ ನಮಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಅದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅಥವಾ ಅದನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಕೋಪವಾಗಿ ಬದಲಾಗಿ ನೆಕ್ಸ್ಟ್ ಯಾವ ಸಿಚುವೇಶನ್ ಹೋಗುತ್ತದೆ, ಎಕ್ಸ್ಟ್ರೀಮ್ ಸಿಚುವೇಶನ್ ಅಂದರೆ ಕೊಲೆ ಹಂತಕ್ಕೂ ಹೋಗಲಿಕ್ಕೆ ಚಾನ್ಸಸ್ ಇದೆ. ಸೊ ಇಂತಹ ಒಂದು ಸಿಚುವೇಶನ್, ಸಪೋಸ್ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ
ಸೊ ನಿಮಗೆ ಆ ವ್ಯಕ್ತಿ ಅಥವಾ ತಾನು ಏನಾದರೂ ಟಾಕ್ಸಿಕ್ ಅನಿಸಿದರೆ ಅಥವಾ ಆ ವ್ಯಕ್ತಿ ಏನಾದರೂ ಪ್ರಾಬ್ಲಮೆಟಿಕ್ ಆಗಿದ್ರೆ ನನ್ನ ಪ್ರಕಾರ ನೀವು ಅವರಿಂದ ಹೊರಗಡೆ ಹೋಗೋದೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅವರಿಗೆ ಹೊರಗಡೆ ಹೋಗೋದ್ರಿಂದ ಏನಾಗುತ್ತೆ ಅದು ಮುಖ್ಯ ಅಲ್ಲ, ಬಟ್ ನೀವು ಆ ವ್ಯಕ್ತಿಯಿಂದ ಹೊರಗಡೆ ಹೋಗೋದೇ ತುಂಬ ಮುಖ್ಯವಾಗಿರುತ್ತೆ. ಇಮೋಷನ್ಗೆ ಒಳಗಾಗ್ಬಿಟ್ಟು ನೀವು ಆ ವ್ಯಕ್ತಿ ಜೊತೆ ಬಲಿಯಾಗೋದನ್ನ ತಪ್ಪಿಸ್ಬೋದು, ಮ್ಯಾಕ್ಸಿಮಮ್ ತಪ್ಪಿಸ್ಬೋದು. ಸೊ ಇಂಥ ಒಂದು ಘಟನೆಗಳು ನಮ್ಮ ಇಂಡಿಯಾದಲ್ಲಿ ನಡಿಬಾರ್ದು, ಆದರೂ ನಡೀತಾ ಇದೆ. ಈಗಿನ ಕಲಿಗಾಲ ಅಂತೀವಲ್ಲ, ಏನು ಮಾಡಲಿಕ್ಕೂ ಜನಗಳು ಏನು ಮಾಡಲಿಕ್ಕೂ ಹೇಸೋದಿಲ್ಲ. ಸೊ ಇಂಥ ಸಿಚುವೇಶನ್ನ ಮ್ಯಾಕ್ಸಿಮಮ್ ನೀವು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಅಂತಹ ಒಂದು ರಿಲೇಷನ್ಶಿಪ್ಪಿಂದ ಆದಷ್ಟು ಬೇಗ ಹೊರಗಡೆ ಬರಲಿಕ್ಕೆ ಟ್ರೈ ಮಾಡಿ. ಸೊ ಇಂತಹ ವಿಷಯಗಳು ಕೇಳಿದಾಗ ಎಲ್ರಿಗೂ ಭಯ ಬರುತ್ತೆ. ಸೊ ನೀವು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಡಿ. ಈ ಥರದ ಸಿಚುವೇಶನ್ ನಿಮಗೆ ಬಂದರೆ ನಿಮ್ಮ ಕಡೆಯಿಂದ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯ ನಿಮ್ಮ ತಲೆಯಲ್ಲಿ ಬಂದರೆ ಸೊ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ರೀತಿ ಇಂಟ್ರೆಸ್ಟ್ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ